ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 12,000 ದುಡ್ಡು ಬರಬೇಕಾಗಿದೆ. 6 ಕಂತುಗಳು ಬರಬೇಕಾಗಿದೆ. ಸುಮಾರು 15,000 ಕೋಟಿಯಷ್ಟು ಫಂಡನ್ನು ಸರ್ಕಾರ ರಿಲೀಸ್ ಮಾಡಲಿಕ್ಕೆ ಮುಂದಾಗಿದೆ. ಸೊ ಅದರ ಪೈಕಿ ಈಗ 7,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಾಗಿದೆ. ಹಾಗಾದರೆ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆ ಕೊಟ್ಟರು? ಇಷ್ಟೊಂದು ದುಡ್ಡನ್ನು ರಿಲೀಸ್ ಮಾಡ್ತಾರಾ? ಮಹಿಳೆಯರ ಖಾತೆಗಳಿಗೆ ಯಾವಾಗಿನಿಂದ ಈ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ? ರಾಜ್ಯದ ಎಲ್ಲ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು. ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೊಸ ವರ್ಷಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಇಷ್ಟ್ಯಾಕೆ ಕಂತುಗಳು ಪೆಂಡಿಂಗ್ ಉಳಿದವು, ಇವುಗಳನ್ನು ಯಾವಾಗ ಹಾಕ್ತಾರೆ, ಎಲ್ಲವನ್ನೂ ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕಂತುಗಳ ಬಗ್ಗೆ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಒಂದು ಕಂತುಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ. ಯಾಕಂದರೆ ಈ ಕಂತುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಮುಖ್ಯವಾಗಿ ಈಗ ಒಂದು ಕಂತುಗಳನ್ನು ಯಾಮಾರಿಸ್ಬಿಡ್ತಾರೆ. ಯಾಕಂದರೆ ಈಗ ಮಾಡಿರುವಂಥದ್ದು ಕೆಲಸ ಅದೇ. ಈಗ ಆಗಸ್ಟ್ ತಿಂಗಳ ಹಣ ಅಂತೂ ಕ್ಲಿಯರ್ ಆಗಿದೆ, 23ನೇ ಕಂತಿನ ಹಣ, ಹೌದಲ್ವಾ? ಈಗ ಬರಬೇಕಾಗಿರ್ತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳ ಹಣ, ಅಂದರೆ 24ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ, ಆದರೆ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಈ 24ನೇ ಕಂತಿನ ಹಣ ಬರಬೇಕು. ಇನ್ನು ಜೊತೆಗೆ ಅಕ್ಟೋಬರ್ ತಿಂಗಳ ಹಣ, 25ನೇ ಕಂತಿನ ಹಣ ಇದು. ಸೊ ಈ ಒಂದು ಕಂತು ಕೂಡ ಬರಬೇಕಾಗಿದೆ, ಇದು ಕೂಡ ಪೆಂಡಿಂಗ್ ಉಳಿದಿದೆ. ಇದರ ಜೊತೆಗೇನೆ 26ನೇ ಕಂತಿನ ಹಣ, ನವೆಂಬರ್ ತಿಂಗಳ ಹಣ ಅಂತ ಕರಿತೀವಿ. ಸೊ ಇದು ಕೂಡ ಬರಬೇಕು. ಟೋಟಲ್ 3 ಕಂತುಗಳು ಪೆಂಡಿಂಗ್ ಉಳಿದಾವೆ. ಇದರ ಜೊತೆಗೆ ಡಿಸೆಂಬರ್ ಕೂಡ ಮುಗಿದೋಗಿದೆ ಅಲ್ವಾ? ಸರ್ಕಾರ ಏನು ಹೇಳುತ್ತೆ ನಮಗೆ? ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಜಮಾ ಮಾಡ್ತೀವಿ ಹಾಗೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡ್ತಾ ಇರ್ತೀವಿ. ಅಂದರೆ ಈಗ 1 ತಿಂಗಳ ಹಣವನ್ನು ಸರ್ಕಾರ ಪೇಮೆಂಟ್ ಈಗ ಯಾವ ರೀತಿಯಾಗಿ ಕೊಡುತ್ತಂದರೆ, ಈಗ 1 ತಿಂಗಳು ನಾವು ಪೂರ್ತಿಯಾಗಿ ದುಡಿಮೆ ಮಾಡ್ತೀವಿ. ಅಂದರೆ ಡಿಸೆಂಬರ್ನಲ್ಲಿ ದುಡಿದಿರ್ತಕ್ಕಂತಹ ವೇತನವನ್ನು ಜನವರಿನಲ್ಲಿ ನಾವು ಪಡ್ಕೊಳ್ತೀವಿ. ಜನವರಿಯಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡಿ ಫೆಬ್ರವರಿನಲ್ಲಿ ಅದರ ವೇತನವನ್ನು ಪಡಿತೀವಿ. ಫೆಬ್ರವರಿ ಪೂರ್ತಿಯಾಗಿ ದುಡಿದು ಮಾರ್ಚ್ನಲ್ಲಿ ಅದರ ವೇತನವನ್ನು ಪಡಿತೀವಿ. ಹಾಗೆ 1 ತಿಂಗಳ ದುಡ್ಡನ್ನು ಇನ್ನೊಂದು ತಿಂಗಳಲ್ಲಿ ವೇತನವನ್ನಾಗಿ ನಾವು ಪಡ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಹಾಗೆ ಗೃಹಲಕ್ಷ್ಮಿಯಲ್ಲಿ ಈಗ ಡಿಸೆಂಬರ್ ತಿಂಗಳ ಹಣವನ್ನು ಜನವರಿನಲ್ಲಿ ನಾವು ಪಡ್ಕೊಳ್ತೀವಿ. ಹೀಗಾಗಿ ಡಿಸೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿದೆ, ಆದರೆ ಜನವರಿ ತಿಂಗಳ ಹಣ ಪೆಂಡಿಂಗ್ ಉಳಿದಿಲ್ಲ. ಫೆಬ್ರವರಿ ಪ್ರಾರಂಭವಾಯಿತು ಅಂದರೆ ಜನವರಿ ತಿಂಗಳದು ಕೂಡ ಕೊಡಬೇಕಾಗತ್ತೆ. ಸೊ ಹೀಗಾಗಿ ಈ 4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಇನ್ನು 2 ಕಂತುಗಳು ಯಾವುವು? 4 ಕಂತುಗಳಂದರೆ ಇನ್ನು 8,000 ದುಡ್ಡು ಬರಬೇಕು. 12,000 ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಇನ್ನು 2 ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಇದನ್ನು ಯಾಮಾರಿಸಿದೆ ಅಂತಲೂ ಹೇಳಬಹುದು. ಇದು 2026ರದಲ್ಲ, 2025ರಲ್ಲಿನೇ ಪ್ರಾರಂಭದಲ್ಲಿನೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ. ಸೊ ಅದನ್ನು ಈಗ BJP ನಾಯಕರು ಕೂಡ ಹೊರ ತಂದಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಾನು ಇದರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೀನಿ ನಿಮಗೆ. ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿ ಹೊರಬರುತ್ತೆ. ಯಾಕಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಇದು ಗಮನಕ್ಕೆ ಇರಲಿಲ್ಲವಂತೆ. ಅವ್ರು ಹೇಳ್ತಾ ಇದ್ದಾರೆ, ಅದು ನಿಜಾನೋ ಸುಳ್ಳು ಅದು ನನಗೆ ಗೊತ್ತಿಲ್ಲ, ಆದರೆ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈಗ BJP ನಾಯಕರು ಪ್ರಶ್ನಿಸ್ತಾರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ, ನೀವು ಯಾಕೆ ಪೆಂಡಿಂಗ್ ಉಳಿಸಿದ್ರಿ? ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಮಾ ಇನ್ನೂ ಕೂಡ ಮಾಡಿಲ್ಲ. ಹಾಗಾಗಿ 5,000 ಕೋಟಿ ಹಣವನ್ನು ನುಂಗಾಕಿದ್ರಾ ನೀವು ಅಂತ ಪ್ರಶ್ನಿಸ್ತಾರೆ. ಜೊತೆಗೆ ಈ 4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಇವುಗಳನ್ನು ಯಾವಾಗ ಹಾಕ್ತೀರಿ? ನುಡಿದಂತೆ ನಡಿತೀವಿ ಅಂತ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸಬೇಕು. ಈಗ ಗೃಹಲಕ್ಷ್ಮಿ ದುಡ್ಡನ್ನು ಎಲ್ಲ ಮಹಿಳೆಯರಿಗೆ ಕೊಡ್ತೇವಂತ ಭರವಸೆ ಕೊಟ್ಟಿದ್ದೀರಿ, ಆ ಭರವಸೆಯನ್ನು ಉಳಿಸ್ಕೊಳ್ಬೇಕು. ಹೀಗಾದರೆ ನೀವು ಕಂತುಗಳನ್ನು ಯಾವಾಗ ಹಾಕೋದು? ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಜೊತೆಗೆ ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವೋ ಅನ್ನುವಂಥದ್ದು ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಮಹಿಳೆಯರಿಗೆ ಒಂದು ಕಡೆ ಆದರೂ ರಿಲೀಫ್ ಸಿಗತ್ತೆ. ಯಾಕೆ ಈ ರೀತಿ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಜಮಾ ಮಾಡದೇ ಇರ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೊ ಮೊದಲೇ ನೀವು ಈ ಗೃಹಲಕ್ಷ್ಮಿ ಯೋಜನೆ ಭಾಳ ದಿನ ನಡೆಯೋದಿಲ್ಲ ಹಾಗೆ ಈಗ ಅಂತ ಹೇಳ್ತಾ ಇದ್ರಿ. ಈಗ ದುಡ್ಡನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ರೀತಿ ಹೇಳ್ತಾ ಇದ್ರಿ. ನಾವು ಈಗ ಆಗಸ್ಟ್ ತಿಂಗಳದು ಕೂಡ ಹಾಕಿದ್ದೀವಿ.
ಈಗ ಒಂದು 2 ಕಂತುಗಳ ಪೆಂಡಿಂಗ್ ಉಳಿದಿದ್ದಾವೆ, ಅವುಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಅವರ ಗಮನಕ್ಕೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಇರಲಿಲ್ಲ. ಸೊ ಮತ್ತೆ ಹೊರಗಡೆ ಹೋಗಿ ಬಂದ ವೆರಿಫಿಕೇಷನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅವರಿಗೆ, ಅವರ ಗಮನಕ್ಕೆ ಬರುತ್ತೆ, ಹೌದು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ಮತ್ತೆ ಅಧಿವೇಶನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಈ 2 ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಸೊ ನನ್ನ ಗಮನಕ್ಕೆ ಇರಲಿಲ್ಲ, ಈಗ ವೆರಿಫಿಕೇಷನ್ ಮಾಡಿದ ಮೇಲೆ ಗೊತ್ತಾಗಿದೆ, ನಾನು ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ, ನನ್ನ ಮಾತಿನಿಂದ ನಿಮಗೇನಾದರೂ ಬೇಸರ ಆಗಿದ್ರೆ ಕ್ಷಮಿಸಿ ಅಂತಲೂ ಕೂಡ ಕ್ಷಮೆ ಕೇಳ್ತಾರೆ. ಜೊತೆಗೆ ಈ ಲಾಡ್ಲಿ ಬೆಹನ್ ಅಂತ ಮಹಾರಾಷ್ಟ್ರದಲ್ಲಿ ಕೂಡ ಸ್ಕೀಮ್ ಇದೆ. ಇದೇ ರೀತಿ ಒಂದು ಸ್ಕೀಮನ್ನು ಅವರು ಕೂಡ ಜಾರಿ ತಂದಿದ್ದಾರೆ. ಅಲ್ಲಿ BJP ಆಡಳಿತ ಮಾಡ್ತಾ ಇದೆ. ಸೊ ಮೊನ್ನೆ ಎಲೆಕ್ಷನ್ ಟೈಮ್ದಲ್ಲಿ ಈ ರೀತಿ ಒಂದು ಸ್ಕೀಮನ್ನು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದರು. ಆದರೆ ಅದನ್ನು ಈಗ ಲಾಡ್ಲಿ ಬೇನು ಸ್ಟಾರ್ಟಿಂಗ್ನಲ್ಲಿ ಕೊಟ್ಟಿದ್ರು. ಈಗ ಇವ್ರು ಹೇಗೆ ಮಾಡ್ತಾರೋ 1 ತಿಂಗಳು ಜಮಾ ಮಾಡೋದು, ಒಂದು ಸ್ವಲ್ಪ ಲೇಟ್ ಮಾಡಿ ಮತ್ತೆ ಜಮಾ ಮಾಡೋದು, ಅದೇ ಅವರು ಕೂಡ ಅದೇ ಹಾಡು ಈ ರಾಜಕಾರಣಿಗಳದಿದ್ದೇನೆ. ಹಾಗಾಗಿ ಅಲ್ಲಿ ಕೂಡ ಹೀಗೆ ಯಾಕೆ ನಿಮ್ಮಲ್ಲಿ ನೀವು ಗಮನ ಹರಿಸಿದಿರಾ ಇಂತಹ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ನಾಯಕರಿಗೆ, BJP ನಾಯಕರಿಗೆ. ಆದರೆ ಅವ್ರು ಹೇಳ್ತಾರೆ ಇದು ಚಳಿಗಾಲದ ಅಧಿವೇಶನ ಕರ್ನಾಟಕದಲ್ಲಿ ನಡೀತಾ ಇದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಡೀತಾ ಇದೆ, ನೀವು ಮಹಾರಾಷ್ಟ್ರ ಬಗ್ಗೆ ಮಾತನಾಡಿದ್ರೆ ನಾವೇನು ಮಾಡಬೇಕು, ಇದು ಮಹಾರಾಷ್ಟ್ರದ ಚಳಿಗಾಲದ ಅಧಿವೇಶನ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಹೊರಬಂದವು. ಯಾಕಂದರೆ ಚಳಿಗಾಲದ ಅಧಿವೇಶನ ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ, ಕರ್ನಾಟಕದ ಸಂಬಂಧಪಟ್ಟಂತೆ ನಡೀತಾ ಇದೆ. ಹಾಗಾಗಿ ಬೇರೆ ಬೇರೆ ರಾಜ್ಯದ ಬಗ್ಗೆ ಇಲ್ಲಿ ಚಿಂತನೆ ಮಾಡಿ ಉಪಯೋಗವಿಲ್ಲ. ಬೇರೆ ರಾಜ್ಯಕ್ಕೆ ಹೋಗಿ ಇವರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಬೇಕಾಗಿಲ್ಲ. ಅಲ್ಲಿ ಅವರ ರಾಜಕಾರಣಿಗಳಿದ್ದಾರೆ, ಅವರು ಮಾಡ್ತಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಕೊರತೆ ಆಗಿದೆ ಅದರ ಬಗ್ಗೆ ವಿಚಾರಣೆ ಮಾಡಿ ಅದನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ ಇವರು. ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯದ ಮಾತನಾಡಿದ್ರೆ ಏನು ಉಪಯೋಗ? ಇಂತಹ ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಉಂಟಾದವು. ಯಾಕಂದರೆ ಇದರ ಬಗ್ಗೆ ಬಹಳಷ್ಟು ಕಡೆ ಚರ್ಚೆ ಆಗ್ತಾ ಇತ್ತು. 5,000 ಕೋಟಿ ಹಣವನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಂಗಾಕಿದ್ರ, ಸರ್ಕಾರ ನುಂಗಾಕ್ತಾ, ಇದೆಲ್ಲ ವಿಷಯಗಳು ಕೂಡ ಹೊರಬಿದ್ದಿದ್ವು. ಅದೇ ರೀತಿಯಾಗಿ ನಾವು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಸದ್ಯಕ್ಕೆ ಸ್ನೇಹಿತರೆ ಒಪ್ಕೊಂಡಿದ್ದಾರೆ, ಅಲ್ಲೇನು ನಿಮಗೆ ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ನಾವು ಜಮಾ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗ ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ಪ್ರೆಷರ್ ಕೂಡ BJP ನಾಯಕರು ಹಾಕಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಯಾವುದೇ ಕೊರತೆ ಇಲ್ಲ. ನಿಮ್ಮ ಖಾತೆಗಳಿಗೆ 24 ಮತ್ತು 25 ಹಾಗೂ 23ನೇ ಕಂತಿನ 26ನೇ ಕಂತಿನ ಹಣ ಸತತವಾಗಿ ರಿಲೀಸ್ ಆಗಲಿದೆ. ಮೊದಲು 3 ಕಂತುಗಳನ್ನಾದರೂ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ ಅಂತೆ. ಹಾಗಾಗಿ ಈ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಆಲ್ರೆಡಿ ಪ್ರಾರಂಭವಾಗಿದೆ, ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅದರಲ್ಲಿ ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಕಾಯ್ತಾನೆ ಇದ್ದರು, ಇದರಿಂದ ಏನೋ ಹೆಲ್ಪ್ ಆಗುತ್ತೆ, ಈಗಾಗಲೇ ಜಮಾ ಆಗಬೇಕಾಗಿತ್ತು, ಈಗಾಗ ಜಮಾ ಆಗಿಲ್ಲ ಅಂತ ಕಾಯ್ತಾನೆ ಇದ್ದರು. ಅದಕ್ಕೂ ಕೂಡ ಆಕ್ರೋಶವನ್ನು ಮಹಿಳೆಯರು ಕೂಡ ವ್ಯಕ್ತಪಡಿಸಿದರು. ಇನ್ನೇನು ಪ್ರತಿಭಟನೆ ಆಗೋದು ಮಾತ್ರ ಬಾಕಿ ಇತ್ತು. ಆದರೆ ಈಗ ಸದ್ಯಕ್ಕೆ ರಿಲೀಸ್ ಮಾಡಿರುವಂತಹ ಕಾರಣಕ್ಕಾಗಿ ಆಕ್ರೋಶವನ್ನು ತಡೆ ಹಿಡಿಯಲಾಗಿದೆ ಅಂತ ಹೇಳಬಹುದು. ಇನ್ನು ಈ 2-3 ಕಂತುಗಳನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ. ಈಗ ಸತತವಾಗಿ ಬಿಡುಗಡೆ ಆಗುತ್ತೆ. ರಾಜ್ಯದ ಎಲ್ಲ ಮಹಿಳೆಯರಿಗೆ ಲಾಟ್ರಿ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಕಾಯ್ತಾ ಇದ್ರು. ಹಾಗಾಗಿ ಈ ಒಂದು ದುಡ್ಡು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ಇದರ ಹೊರತುಪಡಿಸಿ ಇನ್ನೇನೇ ಕ್ವಶನ್ಸ್ ಇದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕೆಲ್ಲ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.